ಕ್ಯಾನ್ಸರ್ ಅಂದರೆ ನಮ್ಮ ದೇಹದಲ್ಲಿ ಅಬ್ನಾರ್ಮಲ್ ಗ್ರೋತ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ. ಇದು ಅಪಾರ ಪ್ರಮಾಣದಲ್ಲಾದಾಗ ನಾರ್ಮಲ್ ಸೆಲ್ಸನ್ನು ಅದು ರೀಪ್ಲೇಸ್ ಮಾಡಿ ನಮ್ಮ ದೇಹದಲ್ಲಿ ಈ ಗ್ರೋತ್ ಆಗೋದಕ್ಕೆ ಇದನ್ನು ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ. ಈ ಕ್ಯಾನ್ಸರ್ ನಮ್ಮ ದೇಹದಲ್ಲಿ ಯಾವ ಅಂಗಾಂಗಕ್ಕೆ ಬೇಕಾದರೂ ಆಗ್ಬೋದು. ಈಗ ನಾವು ಯಾವ ಅಂಗಾಂಗಕ್ಕೆ ಕ್ಯಾನ್ಸರ್ ಎಫೆಕ್ಟ್ ಆಗುತ್ತೆ ಅದರಲ್ಲಿ ನಾವು ಸ್ಟೇಜಸ್ ಅಂತ ಹೇಳ್ತೀವಿ. ಅದರಲ್ಲಿ ನಾವು ಆ ಕ್ಯಾನ್ಸರ್ ಪತ್ತೆ ಆದ ಮೇಲೆ ಅದಕ್ಕೆ ಟೆಸ್ಟ್ಗಳನ್ನು ಮಾಡಿ ಯಾವ ಸ್ಟೇಜಲ್ಲಿದೆ ಅಂತ ನಾವು ಹೇಳೋದಕ್ಕೆ ಆಗುತ್ತೆ. ಈಗ ನಮ್ಮ ದೇಹದಲ್ಲಿ ಈಗ ಮೇಲ್ಸಲ್ಲಿ ತೆಗೆದುಕೊಂಡ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇರ್ಬೋದು, ಅಥವಾ ಬೋನ್ ಕ್ಯಾನ್ಸರ್ ಇರ್ಬೋದು, ಅಥವಾ ಲಂಗ್ಸ್ ಕ್ಯಾನ್ಸರ್ ಇರ್ಬೋದು, ಲಿವರ್ ಕ್ಯಾನ್ಸರ್ ಇರ್ಬೋದು, ಯಾವ ಅಂಗಾಂಗಕ್ಕೆ ಬೇಕಾದರೂ ಎಫೆಕ್ಟ್ ಆಗ್ಬೋದು. ಹಾಗೆ ನಾವು ಫೀಮೇಲ್ಸಲ್ಲಿ ಬಂದರೆ ತುಂಬ ಕಾಮನ್ ಆಗಿ ಈ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಅಥವಾ ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು, ಹೀಗೆ ಎಲ್ಲ ಅಂಗಾಂಗಗಳಿಗೂ ಕೂಡ ಕ್ಯಾನ್ಸರ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ನಾವು ಯಾವುದೇ ದೇಹದ ಭಾಗದಲ್ಲಿ ಯಾವುದೇ ಒಂದು ಲಂಪ್ ಅಂತ ಹೇಳ್ತೀವಿ, ಅಂದರೆ ಒಂದು ಗಡ್ಡೆ ಕಾಣಿಸ್ಕೊಂಡಾಗ ನಾವು ಕ್ಯಾನ್ಸರನ್ನು ಸಸ್ಪೆಕ್ಟ್ ಮಾಡಬೇಕಾಗತ್ತೆ. ಆದರೆ ಎಲ್ಲ ಗಡ್ಡೆಗಳು ಕ್ಯಾನ್ಸರ್ ಗಡ್ಡೆಗಳಲ್ಲ. ಸೊ ನಾವು ಯಾವುದೇ ಒಂದು ಗಡ್ಡೆ ಕಾಣಿಸ್ಕೊಂಡಾಗ ಅದನ್ನು ಬಂದು ವೈದ್ಯರಲ್ಲಿ ತೋರಿಸ್ಕೊಂಡು ತಪಾಸಣೆ ಮಾಡಿಸ್ಕೊಂಡು ಅದು ಕ್ಯಾನ್ಸರ್ ಗಡ್ಡೆನಾ ಅಥವಾ ಬೇರೆ ಗಡ್ಡೆನಾ ಅಂತ ನೀವು ಖಾತ್ರಿ ಪಡಿಸ್ಕೊಳ್ಬೇಕಾಗತ್ತೆ. ಹಾಗೆ ನಾವು ಅದರ ಜೊತೆಗೆ ಗಡ್ಡೆ ಜೊತೆಗೆ ಬೇರೆ ಲಕ್ಷಣಗಳು ಕೂಡ ಇರಬೇಕು. ಈಗ ಯಾವಾಗಲೂ ಕೂಡ ಫೀವರ್ ಬರ್ತಕ್ಕಂಥದ್ದು, ಎಸ್ಪೆಷಲಿ ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ, ರಾತ್ರಿ ಹೊತ್ತು ತುಂಬ ಬೆವರ್ತಕ್ಕಂಥದ್ದು, ಅಥವಾ ವೆಯ್ಟ್ ಲಾಸ್. ಈಗ ಒಂದು 3 ತಿಂಗಳಲ್ಲಿ 5ರಿಂದ 10% ಜಾಸ್ತಿ ವೆಯ್ಟ್ ಲಾಸ್ ಆದರೆ ಆಗ ನಾವು ಕ್ಯಾನ್ಸರನ್ನು ನಾವು ಸಸ್ಪೆಕ್ಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಯಾರಿಗೇ ಆಗಲಿ ಯಾವುದಾದ್ರೂ ದೇಹದಲ್ಲಿ ಒಂದು ಗಡ್ಡೆ ಕಾಣಿಸ್ಕೊಂಡಾಗ, ಅಥವಾ ತುಂಬ ವೆಯ್ಟ್ ಲಾಸ್ ಇರ್ತಕ್ಕಂಥದ್ದು, ಫೀವರ್ ಕಮ್ಮಿ ಆಗದೆ ಇರ್ತಕ್ಕಂಥದ್ದು, ಸೊ ಇವೆಲ್ಲ ಲಕ್ಷಣಗಳು ಕಾಣಿಸ್ಕೊಂಡಾಗ ಕ್ಯಾನ್ಸರ್ ನಾವು ಸಸ್ಪೆಕ್ಟ್ ಮಾಡಬೇಕಾಗುತ್ತೆ. ಹಾಗೆ ನೀವು ವೈದ್ಯರಲ್ಲಿ ಬಂದು ತಪಾಸಣೆ ಮಾಡಿಸ್ಕೋಬೇಕಾಗತ್ತೆ. ಕ್ಯಾನ್ಸರ್ ಬರೋದಕ್ಕೆ ಹಲವಾರು ಕಾರಣಗಳಿರ್ತವೆ. ಈಗ ಕೆಲವಾರು ಕ್ಯಾನ್ಸರ್ಗಳು ಫೀಮೇಲ್ಸಲ್ಲಿ ಜಾಸ್ತಿ ಇರುತ್ತೆ, ಕೆಲವಾರು ಕ್ಯಾನ್ಸರ್ಗಳು ಮೇಲ್ಸಲ್ಲಿ ಜಾಸ್ತಿ ಇರುತ್ತೆ. ಹಾಗೆ ಹೆರಿಡಿಟ್ರಿ ಕೂಡ ಇರುತ್ತೆ. ಈಗ ಅಪ್ಪ ಅಮ್ಮ ಅಥವಾ ತಾತ ಅಜ್ಜಿ ಇವ್ರಿಗೆ ಯಾರಿಗಾದ್ರೂ ಕ್ಯಾನ್ಸರ್ ಇದ್ದಲ್ಲಿ ಸೊ ಮಕ್ಕಳಿಗೆ ಬರ್ತಕ್ಕಂಥ ಕ್ಯಾನ್ಸರ್ಗಳು ತುಂಬ ಜಾಸ್ತಿ ಇರುತ್ತೆ. ಹಾಗೆ ಕೆಲವಾರು ಸಲ ನಾವು ತಿಂತಕ್ಕಂಥ ಊಟದಲ್ಲಿ ಕೂಡ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರುತ್ತೆ. ಅದರಲ್ಲಿ ನಾವು ಮುಖ್ಯವಾಗಿ ತೆಗೆದುಕೊಳ್ತಕ್ಕಂಥದ್ದಂದರೆ ಈ ನಾವು ಏನು ತಂದೂರ್ ಐಟಮ್ಸ್ ಅಂತ ಹೇಳ್ತೀವಿ, ಅಥವಾ ನಾವು ತಿಂತಕ್ಕಂಥ ಊಟದಲ್ಲಿ ಕೂಡ ಈ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದರಲ್ಲಿ ಈ ನಾವು ತುಂಬ ಈ ಕರ್ಕಲಾಗಿರ್ತಕ್ಕಂಥ ಐಟಮ್ಗಳು ಏನು ತಿಂತೀವಿ, ನಾವು ಈ ರೋಸ್ಟೆಡ್ ಐಟಮ್ಸ್ ಅಂತ ಹೇಳ್ತೀವಿ, ಅಥವಾ ಈ ತಂದೂರ್ ಐಟಮ್ಸ್ ಇರ್ಬೋದು, ಅಥವಾ ಸ್ಮೋಕ್ಡ್ ಐಟಮ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹಾಗೆ ಆಲ್ಕೋಹಾಲ್ ಜಾಸ್ತಿ ಸೇವನೆಯಿಂದ ಕೂಡ ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರ ಜೊತೆಗೆ ನಾವು ಈ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿರ್ತಕ್ಕಂಥ ಐಟಮ್ಗಳನ್ನು ತಿಂದರೆ ಸೊ ಅದರಲ್ಲೂ ಕೂಡ ಈ ಕ್ಯಾನ್ಸರ್ ಕಾರಕ ಲಕ್ಷಣಗಳು ಕೂಡ ಇರ್ತವೆ. ಹಾಗೆ ಇದರ ಜೊತೆಗೆ ನಾವು ಹೆರಿಡಿಟ್ರಿ ಅಂದರೆ ಈ ಫ್ಯಾಮಿಲಿ ಹಿಸ್ಟ್ರಿ ಯಾರಿಗಾದ್ರೂ ಕ್ಯಾನ್ಸರ್ ಇದ್ದರೆ ಅವ್ರಿಗೂ ಕೂಡ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರುತ್ತೆ.